ಬಿಗ್ ಬ್ಯಾನರ್ ದೊಡ್ಡ ಬಜೆಟ್ ಫಿಲಮ್ ಅಲ್ಲೇ ಮಾಡಿದ್ರೆ ಇವಾಗ ವಿಕ್ರಾಂತ್ ರೋಣನು ಅಷ್ಟೇ, ಜೂನಿಯರ್ ಕೂಡ ಅಷ್ಟೇ. ಸೊ ನಿಮ್ಗೆ ಯಾವ ತರ ಅನ್ಸ್ತು ಇವಾಗ ಜೂನಿಯರ್ ಅಲ್ಲಿ ಹೊಸಬ್ರು ಇವರು ಸುದೀಪ್ ಅವರು ಗೊತ್ತೇ ಇದೆ ನಿಮಗೆ, ಯಾವ ತರ ಟ್ರೀಟ್ ಯಾವ ತರ ಇತ್ತು? ಸುದೀಪ್ ಸರ್ ನಿಮ್ಮ ಹತ್ರ ಏನಾದ್ರು ಮಾತಾಡ್ತಾ ಇದ್ರ? ನಿಮ್ನ ಏನಂತ ಕರಿತಾ ಇದ್ರು? ಸುದೀಪ್ ಸರ್ ನನ್ನನ್ನ ಸಮಿತ ಅಂತಾನೆ ಕರಿತಿದ್ರು. ಆದ್ರೆ ಅವ್ರದ್ದು ಹೆಂಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಂಗೆ ನನ್ ಬರ್ಡೇ ಟೈಮ್ ಅಲ್ಲೆಲ್ಲ 2 times ಅವ್ರು ಒಂದ್ಸಲಿ ಅವ್ರ ಮನೆಗ್ ಹೋಗಿದ್ದೆ, ಇನ್ನೊಂದ್ಸಲಿ ಇದು ನಮ್ ಮನೆ ಕೇಕ್ ಎಲ್ಲ ಕಳ್ಸಿದ್ರು ಅವ್ರು. ಅದಾದ್ಮೇಲೆ ಫುಲ್ ಒಂದ್ ಬಾಸ್ಕೆಟ್ ಚಾಕ್ಲೇಟ್ಸ್ ಎಲ್ಲ ಕೊಡ್ಸಿದ್ರು ನಂಗೆ. ಮತ್ತೆ ಅವ್ರ ಮನೆಗ್ ಹೋಗಿದ್ದಾಗ್ಲೂನು ನನ್ ಬರ್ಡೇ ಟೈಮ್ ಇತ್ತು, ಸೊ ಅವಾಗ್ಲೂನು ಸುಮಾರು ಐಟಮ್ಸ್ ತಿನ್ನಕ್ಕೆಲ್ಲ ಕೊಟ್ಟಿದ್ರು. ಮತ್ತೆ ಅದ್ ಬಿಟ್ರೆ ಅವ್ರ ಆಕ್ಚುಲಿ ನನಗ್ ನಾನು ಅವ್ರ ಸುಮಾರು ಸರಿ ಕುಕ್ ಎಲ್ಲ ಮಾಡಿದೀವಿ. ಅಂದ್ರೆ ಇದು ಎಗ್ ರೋಲ್ ಅದು ಇದು ಎಲ್ಲಾ ಸೆಟ್ ಅಲ್ಲಿ ಒಟ್ಟಿಗೆ ಮಾಡಿದೀವಿ. ಕೇಕು ಚಿಕ್ಕ ಕೇಕ್ ಒಂದ್ ಮಾಡ್ತಿದ್ದೆ ಮುಂಚೆ, ಕಪ್ ಕೇಕ್ ತರ, ಅದೆಲ್ಲ ಒಟ್ಟಿಗೆ ಮಾಡಿದೀವಿ ಅಲ್ಲೇ ಸೆಟ್ ಅಲ್ಲೇನೆ. ಅದ್ ಬಿಟ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು ನಾವು. ಸೊ ಏನಾದ್ರು ಸುದೀಪ್ ಅವರು ಕಿಚ್ಚ ನಿಮ್ಗೆ ಏನಾದ್ರು ಸಜೆಷನ್ ಕೊಟ್ಟಿದ್ರ ಈ ತರ ಮಾಡಿ ಅಂತ ಏನಾದ್ರು ಆಕ್ಟ್ ಬಗ್ಗೆ? ಇದು ಸೀನ್ ಮಧ್ಯದಲ್ಲಿ ನನಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದಲ್ಲ, ನನ್ ಯಾವ್ದು ಬೇರೆ ಮೂವಿ ಮಾಡಿರ್ಲಿಲ್ಲ. ಸೊ ಅವಾಗ ನಂಗ್ ಭಯ ಆಗ್ತಿತ್ತಲ್ಲ, ನನ್ಗೆ ತುಂಬಾ ನರ್ವಸ್ ಅಂತ ಅನ್ಸ್ತಿತ್ತು. ಏನ್ ಮಾಡೋದು, ಈ ತರ ಮಾಡದ ಆ ತರ ಮಾಡದ ಅಂತ ಎಲ್ಲ ಅನ್ಸಿತ್ತಲ್ಲ. ಸೊ ಅದಕ್ಕೆ ಅವಾಗ ಅವ್ರು ಏನಾಗಲ್ಲ, ಈ ತರ ಮಾಡು, ಇದು ಹೆಂಗಿರುತ್ತೆ ಅಂದ್ರೆ ಈ ತರ ಸೀನ್ ಆಗುತ್ತೆ, ಸೊ ಅವಾಗ ನೀನ್ ಈ ತರ ಮಾಡ್ಬೇಕು. ಸುದೀಪ್ ಸರ್ ಮತ್ತೆ ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದಾರೆ ನಂಗೆ. ಓಕೆ. ಸೊ ನೀವು ಇವಾಗ ವಿಕ್ರಾಂತ್ ರೋಣ ಮಾಡ್ಬೇಕಾದ್ರು ಜೂನಿಯರ್ ಮಾಡ್ಬೇಕಾದ್ರು ಅಂದ್ರೆ 3 years ಬ್ಯಾಕ್ ಬಾಲನಟಿ ಆಗಿದ್ರಿ. ಸೊ ಇವಾಗ್ಲೂ ಕೂಡ ನಿಮ್ಗೆ ಯಾರಾದ್ರೂ ಗುರ್ತಿಡಿದ್ರೆ ಬಾಲನಟಿ ಅಂತಾನೆ ಕರೀತಾರ ಅಥವಾ ಹಂಗೆ ಅಂತ ಟ್ರೀಟ್ ಮಾಡ್ತಾರ? ಇಷ್ಟು ದೊಡ್ಡವಳಾಗಿದ್ಯಾ ಅಂತ ಏನಾದ್ರು ಯಾರಾದ್ರೂ ಹೇಳ್ತಾರ? ಸುಮಾರ್ ಸಲಿ ಹಂಗೆ ಆಗಿದೆ. ನನ್ ಸ್ಕೂಲಲ್ಲೂ ಅಷ್ಟೇ. ನಾನ್ ಇದು ಆಕ್ಚುಲಿ ಮೂವಿ ನೋಡಿದೀನಿ, ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ, ಅಷ್ಟೊಂದ್ ಚಿಕ್ಕವಳಿದ್ದಾಗ ಹೌ ಓಲ್ಡ್ ವರ್ ಯು ಅಂತ ಎಲ್ಲ ಕೇಳ್ತಿದ್ರು. ಇವಾಗ ಬೆಳೆದ್ ಬಿಟ್ಟಿದ್ಯಾ ಅಂತ, ಇವಾಗ ಫುಲ್ ಉದ್ದ ಆಗಿದ್ಯಾ ನೀನ್ ಅಂತ. ಓಕೆ. ಸೊ ಅಂದ್ರೆ ಅಷ್ಟು ಗ್ಯಾಪ್ ಅಲ್ಲಿ, ಅಂದ್ರೆ ಇವಾಗ 2 ದೊಡ್ಡ ಬಜೆಟ್ ಫಿಲಂ ಆಗಿರೋದ್ರಿಂದ 3 years ಗ್ಯಾಪ್ ಆಗಿದೆ. ಸೊ ಆ ಒಂದು ಡಿಫ್ರೆನ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ಇನ್ನೊಂದು, ಈ ಒಂದು ಸಿನಿ ಫೀಲ್ಡ್ ನಿಮ್ಗೆ ಇಷ್ಟ ಆಗಿತ್ತಾ? ಅಂದ್ರೆ ನಾನು ಫಿಲಂ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಂತ ಏನಾದ್ರು ಇದಿತ್ತ ಅಥವಾ ನಿಮ್ಮ ಫಾದರ್ ಮದರ್ ಅವ್ರದ್ದು ಇಷ್ಟ ಆಯ್ತಾ? ಯಾವ ತರ ಇದು? ಆಕ್ಚುಲಿ ನನಗೂ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಇದು ಹೆಂಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಬೇಕಲ್ಲ, ಅಂದ್ರೆ ಹೊಸ ಹೊಸ ಜಾಗಕ್ಕೆ ಹೋಗಕ್ಕೆ, ಮತ್ತೆ ಇದು ನ್ಯೂ ಪೀಪಲ್ ಎಲ್ಲ ಮೀಟ್ ಮಾಡಕ್ಕೆ, ಆಕ್ಟರ್ಸ್ ಎಲ್ಲ ನನಗೆ ಆಕ್ಚುಲಿ ಈ ತರ ಮೀಟ್ ಮಾಡಕ್ ಆಗತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ಬಟ್ ಈ ತರನ ಮಾಡಿ ಮಾಡಿ ಸುಮಾರು ಆಕ್ಟರ್ಸ್ ನ ಮೀಟ್ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ನನಗೂ ಆಕ್ಟಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಬಟ್ ಮುಂಚೆಯಿಂದಾನು ನಮ್ದು ಪೇರೆಂಟ್ಸ್ನು ಆಕ್ಟಿಂಗ್ ಅಂತ ಅಂದ್ರೆ ಅವ್ರಿಗೂನು ಸುಮಾರು ಪಾತ್ರಗಳು ಸಿಕ್ಕಿತ್ತು ಆಲ್ಮೋಸ್ಟ್, ಬಟ್ ಅವರೆಲ್ಲ ಹೋಗಿರ್ಲಿಲ್ಲ. ಸೊ ಅವ್ರಿಗೂನು ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರಿಗೋಸ್ಕರನು ನನ್ನ ಮೂವೀಸ್ ಎಲ್ಲ ಮಾಡ್ತಾ ಇದೀನಿ, ಅವ್ರಿಗೆ ಖುಷಿ ಆಗಕ್ಕೆ. ಸೊ ನೀವು ಯಾವ್ದೇ ಫಿಲಂ ರಿಲೇಟೆಡ್ ಆಕ್ಟಿಂಗ್ ಟ್ರೈನಿಂಗ್ ಕ್ಲಾಸ್ ಆತರ ಏನು ತಗೊಂಡಿಲ್ಲ? ಬರ್ತ್ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಆಕ್ಟಿಂಗ್ ಸ್ಕಿಲ್? ಏನು ತಗೊಂಡಿಲ್ಲ ಆತರ. ಇದು ಆಕ್ಚುಲಿ ನನ್ಗೆ ಶಾಕ್ ಆಗಿತ್ತು, ನಾನ್ ಫಸ್ಟ್ ಟೈಮ್ ಹೆಂಗ್ ಮಾಡಿದ್ದೆ ಮೂವಿ ಅಂತ. ನನಗ್ ಮಾತ್ರ ಅಲ್ಲ, ಎಲ್ರಿಗೂನು ಎಷ್ಟ್ ಚೆನ್ನಾಗ್ ಮಾಡಿದ್ದೆ ಅಂತ ಎಲ್ಲ ಹೇಳ್ತಿದ್ರು. ಏನು ಕ್ಲಾಸಸ್ ಇಂದಲ್ಲ, ಕ್ಲಾಸಸ್ ಹೋಗ್ತಾ ಇದೀಯಾ, ಅದಕ್ಕೆ ಹೋಗ್ತಾ ಇದೀಯಾ ಅಂತ ಎಲ್ಲ ಕೇಳ್ತಾ, ಇಲ್ಲ ನಾನ್ ಯಾವ್ದಕ್ಕೂ ಹೋಗ್ತಿಲ್ಲ ಅಂತ ಅಂತಿದ್ದೆ. ಓಕೆ. ಸೊ ನೀವು ಇವಾಗ ನಮ್ಮ ರವಿ ಸರ್ ಜೊತೆನೂ ಆಕ್ಟ್ ಮಾಡಿದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ರವಿಚಂದ್ರನ್ ಸರ್ ಜೊತೆನ ಎಕ್ಸ್ಪೀರಿಯನ್ಸ್? ರವಿ ಸರ್ ತುಂಬಾ ಸ್ವೀಟ್ ಆಗಿ ಟ್ರೀಟ್ ಮಾಡಿದ್ರು ನನ್ನ. ಈವನ್ ನಾನು ಆಲ್ರೆಡಿ ಮುಂಚೆ ಮೂವಿ ಮಾಡಿದ್ದೀನಿ, ಆದ್ರೂನು ಹೊಸ ಮೂವಿ ಮಾಡೋದ್ರಲ್ಲಿ ಅದು ನರ್ವಸ್ನೆಸ್ ಇದ್ದೇ ಇರುತ್ತೆ. ಸೊ ಅವಾಗ ಅವ್ರು ಸುಮಾರು ಸರಿ ಬಂದ್ಬಿಟ್ಟು ಏನಾಗಲ್ಲ, ಹಿಂಗೆಲ್ಲಾ ಮಾಡ್ಬೇಕು, ಈ ತರ ಸುಮ್ನೆ ನಾನ್ ಹಿಂಗ್ ಮಾಡ್ತಾ ಇರ್ತೀನಿ, ನೀನ್ ಅದಕ್ಕೆ ನಾರ್ಮಲ್ ತರ ರಿಯಾಕ್ಟ್ ಮಾಡು ಅಂತ ಎಲ್ಲ ಹೇಳ್ತಿರ್ತಾರೆ. ಅದ್ ಬಿಟ್ರೆ ನನಗೆ ಸೆಟ್ ಮಧ್ಯ ಸುಮಾರು ಸಲ ಸ್ನಾಕ್ಸ್ ಎಲ್ಲ ತಂದ್ಕೊಡ್ತಾರೆ. ಫುಲ್ ಎಲ್ಲ ಚಿಕ್ಕ ಹುಡುಗಿ ಇಲ್ಲ, ಸುಮಾರು ಜನ ಇದ್ರು ಅನ್ಸುತ್ತೆ. ಸುಮಾರು ಜನ ಅಂತ ಅಲ್ಲ, ಬಟ್ ನನ್ಕಿಂತ ಚಿಕ್ಕ ಒಬ್ಳಿದಾಳೆ, ಬಟ್ ಅವಳುನು ತುಂಬಾ ಚೆನ್ನಾಗ್ ಮಾಡ್ತಾಳೆ. ಸೊ ನನಗೆ ಮತ್ತೆ ಈ ತರ ಎಲ್ಲಾ ಸ್ನಾಕ್ಸ್ ಎಲ್ಲಾ ತಂದ್ಕೊಟ್ಟಿದ್ರು. ಅದ್ ಬಿಟ್ರೆ ನಮ್ಮ ಅಮ್ಮನೂ ಇದು ರವಿಚಂದ್ರನ್ ಸರ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಚಿಕ್ಕದಿದ್ದಾಗಿಂದ. ಸೊ ಅವ್ರ ದಾಸೆನು ಮೀಟ್ ಮಾಡಂಗಾಯ್ತು, ನನ್ಗೂನು ಇದು ಒಬ್ರು ಮೂವಿ ಸ್ಟಾರ್ ಅವ್ರು ಮೀಟ್ ಮಾಡಂಗಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.